ನಮಸ್ತೆ ಮಿತ್ರರೇ, ಬನ್ನಿ ಇವತ್ತು ನಾವು ಶಾರದಿ ಪಾಕಗೃಹದಲ್ಲಿ ಹೊಸ ರುಚಿ ಹಳೆ ರುಚಿ ಎಲ್ಲ ಒಮ್ಮೆ ನೋಡಿಕೊಂಡು ಬರುವ. ಇಲ್ಲಿ ಒಂದು 4-5 ಮುಂಗೆ ಇದೆ, ಮೊಳಕೆ ಬಂದ ತೆಂಗಿನಕಾಯಿ. ಈ ಮುಂಗೆಯನ್ನು ಉಪಯೋಗಿಸಿಕೊಂಡು ಏನೆಲ್ಲ ಅಡಿಗೆ ಮಾಡ್ಬೋದು, ಏನೆಲ್ಲ ಅಡಿಗೆ ಮಾಡ್ತಾ ಇದ್ದೇವೆ ಶಾರದಿ ಪಾಕಗೃಹದಲ್ಲಿ ಅಂತ ನೋಡುವ. ಮಿತ್ರರೇ, ನಾವಿವತ್ತು ಮುಂಗೆ ಉಪಯೋಗಿಸಿ 3 ರೀತಿಯ ಅಡಿಗೆ ಮಾಡುವ. 1 ಕಪ್ ಉದ್ದಿನಬೇಳೆ ಮತ್ತು 4 ಕಪ್ ದೋಸೆ ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ. ಇದು ದೋಸೆ ಮತ್ತು ಇಡ್ಲಿಗೆ ಮುಂಗೆಯಿಂದ ನಾನಿಲ್ಲಿ ತೊಳೆದು ನಾವು ನೀರಲ್ಲಿ ನೆನೆ ಹಾಕಿದ್ದೇವೆ. ಇವತ್ತು ನಾನು ಮೇಲೋಗರ ಪಾಕದಲ್ಲಿ ಮುಂಗೆಕಾಯಿ ಉಪಯೋಗಿಸ್ತಾ ಇದ್ದೇನೆ. ವೀಕ್ಷಕರೇ, ಇದೀಗ ಒಂದು ಮಂಗಳೂರು ಸೌತೆಕಾಯಿಯನ್ನು ಹೆಚ್ಚಿ ಉಪ್ಪು ಮತ್ತು ಸ್ವಲ್ಪ ಖಾರ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಬೇಯಿಸಿಟ್ಟಿದ್ದೇನೆ. ತೆಂಗಿನಕಾಯಿ ಮೊಳಕ್ಕೆ ತೆಂಗಿನಕಾಯಿ ಮತ್ತು ಗಾಂಧಾರಿ ಹಾಕಿ ರುಬ್ಬಿ ತಂದಿದ್ದೇನೆ. ಅದನ್ನೀಗ ನಾವು ಈ ಬೆಂದಿರುವ ಭಾಗಕ್ಕೆ ಸೇರಿಸುವ. ಮಿತ್ರರೇ, ಈಗ ನೋಡಿ ಹುಳಿ ಇರುವ ಮಜ್ಜಿಗೆ ಸೇರಿಸ್ತಾ ಇದ್ದೇನೆ. ಎಲ್ಲರಿಗೂ ಗೊತ್ತೇ ಇದೆ, ಮಜ್ಜಿಗೆ ಹುಳಿ ತುಂಬ ಕುದಿಲಿಕ್ಕಿಲ್ಲ. ಹಾಗೀಗ ಆಫ್ ಮಾಡ್ತೇನೆ. ಈಗೊಳ್ಳಿ, ಇದೊಂದು ತುಪ್ಪದ ಒಗ್ಗರಣೆ ಹಾಕಿ ಆಗುವಾಗ ಮಜ್ಜಿಗೆ ಹುಳಿ ರುಚಿಯಾಗಿ ತಯಾರಾಗಿದೆ. ಮಿತ್ರರೇ, ಫಸ್ಟ್ ಒಂದು ಮಿಕ್ಸಿ ಜಾರ್ ತಗೊಳ್ಳುವ. ಕಲ್ಲುಪ್ಪು ಹಾಕ್ತಾ ಇದ್ದೇನೆ. ನೋಡಿ ಮಿತ್ರರೇ, 2 ತೆಂಗಿನಕಾಯಿ ಮೊಳಕೆ ಕೂಡ ಈ ಮಿಕ್ಸಿಗೆ ಕಟ್ ಮಾಡಿ ಹಾಕ್ತೇನೆ. ನೆನೆಸಿದ ಉದ್ದು ಸೇರಿಸಿ ರುಬ್ಬಿ ತರ್ತೇನೆ. ರುಬ್ಬುವುದಕ್ಕೆ ಮುಂಚೆ 4-5 ಗಂಟೆ ನೆನೆ ಹಾಕಿದ್ದೇನೆ. ಈಗ ಅಕ್ಕಿಯನ್ನು ಮಿಕ್ಸಿಗೆ ಹಾಕ್ತಾ ಇದ್ದೇನೆ, ನುಣ್ಣಗೆ ರುಬ್ಬಿ ತರ್ತೇನೆ. ಇವತ್ತು ನಾವು ದೋಸೆ ಮತ್ತು ಇಡ್ಲಿ ಇದು ಒಂದೇ ಹಿಟ್ಟಿನಿಂದ ಮಾಡಲಿಕ್ಕಿದ್ದೇವೆ. ಹಿಟ್ಟು ಹುಳಿ ಬಂದ ಮೇಲೆ ಚೆಲ್ತದೆ ನೋಡಿ, ಹಾಗೆ ಇನ್ನೊಂದು ಪಾತ್ರೆಗೆ ಹಾಕ್ತೇನೆ ನಾನು. ಸುಮಾರೊಂದು 12 ಗಂಟೆ ಹೊತ್ತು 11-12 ಗಂಟೆ ಹೊತ್ತು ಹುಳಿ ಬರುವಷ್ಟು ಈ ಹಿಟ್ಟನ್ನು ಹಾಗೆ ಬಿಡುವ. ಮಿತ್ರರೇ, ಈಗ ಚಳಿಗಾಲ ಆದ್ದರಿಂದ ನಾವು ದೋಸೆ ಹಿಟ್ಟನ್ನು ಹುಳಿ ಬರಿಸುವುದು ಹೇಗೆ ಅಂತ ಕೂಡ ಗಮನ ಕೊಡಬೇಕಾಗ್ತದೆ. ನಾನಿಲ್ಲಿ ಒಂದು 2 ಗಂಟೆ ಬಿಸಿಲಲ್ಲಿ ಇಟ್ಟಿದ್ದೇನೆ. ಬಿಸಿಯಾದ ಕಾವಲಿಗೆ ಮೇಲೆ ಇಡ್ಬೋದು, ಸ್ವಿಚ್ ಆಫ್ ಆದಮೇಲೆ. ಈ ರೀತಿ ಬಿಸಿನೀರು ಮೇಲೆ ಕೂಡ ಇಡ್ಬೋದು. 12 ಗಂಟೆ ಹೊತ್ತಿನಲ್ಲಿ ಹಿಟ್ಟು ಈ ರೀತಿ ರೆಡಿಯಾಗಿದೆ. ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿದ್ದೇನೆ. ಇನ್ನು ಸ್ವಿಚ್ ಆನ್ ಮಾಡುವ. ಇದೊಂದು ಪಾತ್ರೆ ನೋಡಿ, ಈ ಪಾತ್ರೆಯನ್ನು ನಾನು ಇಡ್ಲಿ ಪಾತ್ರೆ ಒಳಗಡೆ ಇಡ್ತೇನೆ. ಈ ಪಾತ್ರೆ ಗಂಜಿ ತೆಳಿ ಬಗ್ಗಿಸಲಿಕ್ಕೆ ಸಹ ಆಗ್ತದೆ, ಕರಿಯುವ ತಿಂಡಿ ಎಣ್ಣೆಯಿಂದ ತೆಗೆದು ಇಡಲಿಕ್ಕೆ ಸಹ ಉಪಯೋಗ ಆಗ್ತದೆ. ಬಾಳೆಲೆ 2 ಇದರ ಮೇಲೆ ಇಡ್ತೇನೆ. ಬಾಳೆಲೆ ಫುಲ್ ಒದ್ದೆ ಆಗಿರಬೇಕು. ನೀರು ಚೆನ್ನಾಗಿ ಕುದೀತಾ ಇದೆ. ಇಡ್ಲಿ ಹಿಟ್ಟನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಳೆಲೆಗೆ ಈಗ ಸುರಿಯುವ. ಬಾಳೆಲೆ ಸ್ವಲ್ಪ ಮೇಲೆ ಬಂತು ನೋಡಿ, ಅಡಿಗೆ ತಳಬೇಕು. ಅದನ್ನು ಹಿಡಿಯುವಷ್ಟು ತುಂಬಿಸ್ಬೋದು. ನಮ್ಮ ಮನೆಗಳಲ್ಲಿ ಇದಕ್ಕೆ ಸೆಕೆಗೆರದ್ದು ಅಂತ ಹೇಳ್ತೇವೆ, ಸ್ಟೀಮ್ಡ್ ಫುಡ್ ಅಂತ ಅರ್ಥದಲ್ಲಿ ಹೇಳ್ತೇವೆ. ಫುಲ್ ಸೈಜ್ ಕಡುಬು ಹೇಳ್ಬೋದು. ಹಬೆ ಬಂದ ಮೇಲೆ ಅರ್ಧ ಗಂಟೆಯಲ್ಲಿ ಬೇಯ್ತದೆ. ಇದು 3/4 ಗಂಟೆ ಬೇಯಿಸುವ. ಈಗ ಕಡುಬು ಬೇಯ್ತಾ ಇದೆ. ಇನ್ನೊಂದು ಒಲೆಯಲ್ಲಿ ದೋಸೆ ಮಾಡುವ. ತೆಂಗಿನಕಾಯಿ ಮೊಳಕೆ ಉಪಯೋಗಿಸಿದ ಉದ್ದಿನ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಆಹಾ, ಬಿಸಿ ಬಿಸಿ ತುಪ್ಪ ದೋಸೆ ತೆಂಗಿನಕಾಯಿ ಮೊಳಕೆಯಿಂದ. ಇದೀಗ ಇನ್ನೊಂದು ವೆರೈಟಿ, ಬಿಸಿ ಬಿಸಿ ಗೀ ರೋಸ್ಟೆಡ್ ದೋಸೆ. ಇದು ದಪ್ಪ ಕಾವಲಿಗೆಯಲ್ಲಿ ಮಾಡಿದ ತೆಂಗಿನಕಾಯಿ ಮೊಳಕೆ ದೋಸೆ, ಅದೇ ಹಿಟ್ಟಿನಿಂದ. ಇದು 2 ಸೈಡ್ ಕೂಡ ಒಂದೇ ಥರ ಬಂದಿದೆ, ಬೆಳ್ಳಗೆ. ಬಾಳೆಲೆ ಆದರೆ ಅಂಟುದು ಕಡಿಮೆ. ಈಗ ನೋಡಿ, ಬಿಸಿ ಬಿಸಿ ಹೊಗೆಯಾಡುವಂತಹ ಕಡುಬು ರೆಡಿಯಾಗಿದೆ. ಫುಲ್ ಸೈಜ್ ಕಡುಬು ರೆಡಿಯಾಗಿದೆ. ಶಾರದಿ ಪಾಕಗೃಹದಲ್ಲಿ ನಾವು ಮಾಡಿದ ದೋಸೆ, ಇಡ್ಲಿ ಅಥವಾ ಕಡುಬು, ಮಜ್ಜಿಗೆ ಹುಳಿ 3 ಕೂಡ ತುಂಬ ರುಚಿಕರವಾಗಿದೆ. ನೀವು ಮಾಡಿ ನೋಡಿ
ಮತ್ತು ರುಚಿ ಆನಂದಿಸಿ.